ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಶಾಸಕ ಸಿ ಪುಟ್ಟರಂಗಶೆಟ್ಟಿ. ಆಲೂರಿನ ಸರ್ಕಾರಿ ಶಾಲೆಯಲ್ಲಿ ಚಾರು ಸಾಂಸ್ಕೃತಿಕ ಪ್ರತಿಷ್ಠಾನ ಸಹಯೋಗದಲ್ಲಿ ನರ್ಸರಿ ಶಾಲೆ ಆರಂಭ. ಕ್ಷೇತ್ರದ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳಿಗೆ ಮೂಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವ ಮೂಲಕ ಬಡ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ನೀಡುವುದಾಗಿ ಎಂಎಸ್ಐಲ್ ಅಧ್ಯಕ್ಷರು ಶಾಸಕ ಸಿ ಪುಟ್ಟರಂಗಶೆಟ್ಟಿ ಹೇಳಿದರು. ತಾಲೂಕಿನ ಆಲೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಚಾರು ಸಾಂಸ್ಕೃತಿಕ ಪ್ರತಿಷ್ಠಾನ ಶಾಲಾ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಯ ಎಲ್ಕೆಜಿ ಯುಕೆಜಿಯನ್ನ ಉದ್ಘಾಟಿಸಿ ನರ್ಸರಿಯಿಂದ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ವಿತರಿಸಿ ಮಾತನಾಡಿದರು. ಮುಂದಿನ ಶೈಕ್ಷಣಿಕ ವರ್ಷದಿಂದ ಕರ್ನಾಟಕ ಪಬ್ಲಿಕ್ ಶಾಲೆ ಆರಂಭಿಸಲಾಗುವುದು. ಅದಕ್ಕೆ ಪೂರಕವಾಗಿ ಚಾರು ಸಾಂಸ್ಕೃತಿಕ ಟ್ರಸ್ಟ್ ಸಹಯೋಗದಲ್ಲಿ ಎಲ್ಕೆಜಿ ಯುಕೆಜಿ ಆರಂಭಿಸ್ತಾ ಇರುವುದು ಸಂತಸವಾಗಿದೆ. ಇಂತಹ ದಾನಿಗಳು ಮುಂದೆ ಬಂದರೆ ಶಾಲೆಗಳು ಅಭಿವೃದ್ಧಿ ಹೊಂದುತ್ತವೆ, ಬಡ ಮಕ್ಕಳ ಶಿಕ್ಷಣಕ್ಕೆ ನೆರವಾಗುತ್ತದೆ. ಹಿಂದೆ ಬಡವರಾಗಿದ್ದವರು ಕೂಡ ಶಾಲೆಗಳಿಗೆ ಜಮೀನು ದಾನ ಮಾಡಿರುವ ನಿದರ್ಶನ ಇದೆ ಎಂದರು. ಆಲೂರು ಒಂದು ದೊಡ್ಡ ಗ್ರಾಮವಾಗಿದ್ದು ಪ್ರಬುದ್ಧ ರಾಜಕಾರಣಿಗಳನ್ನ ಕೊಟ್ಟಿದೆ. ಬಿ ರಾಜಯ್ಯ ರಾಜ್ಯಪಾಲರಾಗಿದ್ದರು. ಶಾಸಕರು, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಆಗಿದ್ರು. ಅವರ ಅವಧಿಯಲ್ಲಿ ಗ್ರಾಮದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳು ಆಗಬೇಕಿತ್ತು. ಅಧಿಕಾರ ಸಿಕ್ಕಾಗ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಿದರೆ ಜನರು ಸ್ಮರಿಸಿಕೊಳ್ಳುತ್ತಾರೆ ಎಂದರು. ನಾನು ಶಾಸಕರಾದ ಬಳಿಕ ಕ್ಷೇತ್ರ ಗ್ರಾಮದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನ ನೀಡಿ ಆಲೂರಿನ ಎಲ್ಲ ಸಮುದಾಯ ಬೀದಿಗಳ ಸಿಮೆಂಟ್ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಮುಂದಿನ ದಿನ ಶಾಲಾ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನ ನೀಡಲಾಗುತ್ತದೆ ಎಂದರು. ಚಾರು ಸಾಂಸ್ಕೃತಿಕ ಪ್ರತಿಷ್ಠಾನ ಅಧ್ಯಕ್ಷೆ ಶೀಲಾ ಕುಮಾರಿ ಮಾತನಾಡಿ, ನಾನು ಓದಿದ ಶಾಲೆಗೆ ಏನಾದರೂ ಕೊಡುಗೆ ನೀಡಬೇಕೆಂಬುದು ಹಂಬಲವಿತ್ತು. ನನ್ನ ಪತಿ ಡಾಕ್ಟರ್ ನಂಜಪ್ಪ ಅವರ ನಿಧನದ ಬಳಿಕ ಕಳೆದ 2 ವರ್ಷಗಳಿಂದಲೂ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಈಗ ಸರ್ಕಾರಿ ಶಾಲೆಗಳಿಗೆ ಮಕ್ಕಳ ದಾಖಲಾತಿ ಕಡಿಮೆ ಆಗ್ತಾ ಇರುವುದನ್ನು ಗಮನಿಸಿ ಸರ್ಕಾರಿ ಶಾಲೆಯಲ್ಲಿ ಎಲ್ಕೆಜಿ ಯುಕೆಜಿಯನ್ನ ಆರಂಭಿಸುವ ಪ್ರಸ್ತಾಪವನ್ನು ಮುಖ್ಯ ಶಿಕ್ಷಕರು ನನ್ನ ಗಮನಕ್ಕೆ ತಂದರು. ನಾನು ಇದರ ವೆಚ್ಚವನ್ನು ಭರಿಸಿ ಒಂದು ಸುಸಜ್ಜಿತ ನರ್ಸರಿ ಆರಂಭಿಸಿದ್ದೇವೆ. ಇದನ್ನು ಉದ್ಘಾಟಿಸಲು ಶಾಸಕರು ಆಗಮಿಸ್ತಾ ಇರುವುದು ತುಂಬಾ ಸಂತಸವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಡಿಡಿಪಿಐ ಚಂದ್ರ ಪಾಟೀಲ್, ಬಿಒ ಹನುಮಶೆಟ್ಟಿ, ಎಪಿಎಂಸಿ ನಿರ್ದೇಶಕ ಜಿಎಂ ರವಿಶಂಕರ ಮೂರ್ತಿ, ಸಿಆರ್ಪಿ ನಂಜುಂಡಸ್ವಾಮಿ, ಪ್ರಾಂಶುಪಾಲ ತಿಮ್ಮರಾಜು, ಮುಖ್ಯ ಶಿಕ್ಷಕ ಪ್ರಭುಸ್ವಾಮಿ, ಆರ್ ಮಹದೇವ, ಸೋಮಶೇಖರ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಹದೇವಸ್ವಾಮಿ, ಮಾಜಿ ಸದಸ್ಯ ಬಸವಣ್ಣ, ರವಿ, ಮುಖಂಡರಾದ ನಂದೀಶ್, ಬಿರ್ಲಾ, ನಾಗರಾಜ್, ದೊರೆಸ್ವಾಮಿ, ರಾಜನಗರ. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಎನ್ಕೆಎಸ್ ಟಿವಿ4, ಚಾಮರಾಜನಗರ. ಆತ್ಮೀಯ ಬಂಧುಗಳೇ, ಗ್ರಾಮದ ಪೋಷಕ ಬಂಧುಗಳೇ, ಎಲ್ಲ ವಿದ್ಯಾರ್ಥಿನಿಯರು ಈಗಾಗಲೇ ಪ್ರಾಸ್ತಾವಿಕಗಳು ಹೇಳಿದಾಗ ಆಲೂರು ಒಂದು ಹೆಸರಾಂತ ಗ್ರಾಮ. ನಾನು 2008ರಲ್ಲಿ ಶಾಸಕರಾದ್ರೆ ಅನೇಕ ಕೆಲಸಗಳಲ್ಲಿ ಮಾಡಿದ್ದೀನಿ. ಗ್ರಾಮದಲ್ಲಿ ಕೆಲವೇ ಬೀದಿಗಳು ಮಾತ್ರ ಎಲ್ಲಿ ಇರ್ತಂತೆ, ಇನ್ನೇನಿಲ್ಲ. ಇಲ್ಲಿ ಗ್ರಾಮದಲ್ಲಿ ಎಲ್ಲ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳನ್ನ ಮಾಡ್ಕೊಂಡಿದ್ದೀನಿ. ನನ್ನ ಪ್ರಕಾರ ಬಹುಶಃ ನಮ್ಮ ಭವಿಷ್ಯ ದೇವಸ್ಥಾನ ಒಂದು ಜಾಗ 30 ಪೂರ್ಣ ಆಗ್ತದೆ. ಉಪಾಧಿಗೆ ಎಲ್ಲ ಮುಂದಿನ ನಿಮ್ಗೆ ಸಿಂಗಾಯ್ತು ಒಂದು 2 ಬೀಗ ಊಟ ಕುಡಿಯ ನೀರು ಅವ್ರು ಯಾವ ಟೈಮ್ ಏನು ಎಲ್ಲವನ್ನೂ ಮಾಡ್ಕೊಟ್ಟಿದ್ದೀನಿ. ಶಾಲೆಗೂ ನಾನು ನನ್ನ ಕೈ ಏನೇನು ಸರ್ಕಾರದಿಂದ ಬರ್ತದೆ ನಾನೇನು ಮಾಡ್ಬೇಕು ಎಲ್ಲವನ್ನು ಮಾಡಿರ್ತೀನಿ. ಒಳ್ಳೆಯ ಒಳ್ಳೆಯ ಹೆಸರಾಂತ ಒಂದು ಹೈಸ್ಕೂಲ್ ಮತ್ತು ಕಾಲೇಜು ಇಲ್ಲ ಶಿಕ್ಷಣಕ್ಕೆ ಎಲ್ಲ ಮೊದಲಿಗೆ ರಾಜ್ಯಪಾಲರು, ಮುಖ್ಯವಾಗಿ ಶಾಸಕರು, 2-3 ಜನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಭಾರತೀಯ ನಾಗರಾಜು ಮತ್ತೆ ನಟರಾಜಪ್ಪ, ಮಹದೇವಯ್ಯ ಅವೆಲ್ಲ ಇರ್ತಾರೆ. ಅವ್ರು ಏನ್ ಬೇಕಾದ್ರು ಮಾಡಿರ್ಬೇಕು, ಏನು ಮಾಡಲಿಲ್ಲ ಅನ್ನೋದೊಂದು ಕಡೆ ಮಾಡ್ಬೋದಾಯ್ತು. ಅಧ್ಯಕ್ಷ ಜಿಲ್ಲಾ ಪಂಚಾಯತ್ ಅಂತಂದ್ರೆ ಒಬ್ಬ ಮಂತ್ರಿಗಿಂತ ಏನು ಕಳೆದಿರಲ್ಲ. ಮಾಡೋ ಮನುಷ್ಯರಿಗೂ ಏನೋ ಅಥವಾ ಏನೋ ಗೊತ್ತಿಲ್ಲ. ಯಾಕಂದ್ರೆ ನಾನು ಜಿಲ್ಲಾ ಪಂಚಾಯತ್ ಎದುರಾಗಿದ್ದಾಗ ನನ್ನ ಭಾಗದಲ್ಲಿ ಅನೇಕ ಕೆಲಸಗಳು ಇವತ್ತು ಮಾಡಿದ್ದೀನಿ. ಅದು ಬಿಳಿರಂಗ ಸಣಿ ಬೆಟ್ಟದಿಂದ ಹಿಡಿದು ಯಾವ್ದು ಟೌನ್ ಕಾರ ಅಲ್ಲಿವರೆಗೂ ಒಳ್ಳೆ ಕೆಲಸಗಳು ಮಾಡಿ ಇವತ್ತು ನಾನು ಕೆಲವರು ನೋಡಿದ್ರೆ ನನ್ನ ಏನು ಹೇಳ್ತಾರೆ, ಯಾರೇ ಆಗಲಿ ಅಂತಾರ ಸಿಕ್ಕಿದಾಗ ಉಪಯೋಗಿಸಬೇಕು. ಮತ್ತೆ ಜನಸೇವೆಯನ್ನು ಮಾಡುವಂಥ ಮನಸ್ಸು ಮಾಡಬೇಕು. ಅಧಿಕಾರವನ್ನು ತಿಳ್ಕೊಂಡು ಏನು ಸಿಗಲ್ಲ. ಇದಾಗಲೇ ಮಾಡೋದು, ಇದಾಗಲೇ ಜನ ನಮ್ಮನ್ನು ಕೇಳೋದು, ಇದಾಗಲೇ ಮಾಸ್ಟರ್ಗಳು ನಮ್ಮ ಸ್ಕೂಲ್ಗೆ ಬಣ್ಣ ಹೊಡಿಸ್ಕೊಡಿ, ಕೇಸ್ ಮಾಡಿಸ್ಕೊಡಿ ಎಲ್ಲ ಕೇಳೋದು. ಅದು ನಾವು ಮುಂದೆ ನಾವು ಮಾರ್ಗ ಹುಡುಕಿದ್ರೆ ಅದನ್ನ ಮಾಡಿಸ್ಕೊಡ್ಬೇಕು. ನನಗೆ ಕೇಸ್ ಮಾಡಿಸ್ಕೊಡ್ಬೇಕು ಹೇಳಿದ್ರೆ ನಾಳೆ ನಡೀತದಕ್ಕೆ ಹಾಕ್ಕೊಡ್ತೀವಿ. ಅವರು ಒಂದು ಸಭಾಂಗಣ ಮಾಡಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ದೊಡ್ಡ ಆಯ್ತದೆ, ಅದನ್ನ ಇವತ್ತು ನಾವು ಮಾಡ್ತೀವಿ. ಸುಮಾರು ಅಂತ ಅದೆಲ್ಲ ಮಾಡಬೇಕು. 20 ಲಕ್ಷ 40
20-30 ಲಕ್ಷ ಮಾಡೋಕ್ಕಾಗಲ್ಲ. ಸುಮ್ಮನೆ 5 ಲಕ್ಷ 6 ಲಕ್ಷ ನಾಳೆ ಓಟ್ ಮಾಡ್ಬೋದು ಅಂತ ಶಾಸ್ತ್ರ. ನನಗೆ ಬಹುಶಃ ಇನ್ನೊಂದು 10-15-20 ಜನ ಇರ್ತೀನಿ ನನ್ನ ಚೇರ್ಮನ್ನಲ್ಲಿ, ಅಂದರೆ MSC ಚೇರ್ಮನ್ ಆಗಿ. ಸುಮಾರು ಈ ಸರಿ ಸ್ವಲ್ಪ ಲಾಭ ಬಂದಿದೆ ನಾನು ಅವ್ರ ಮೇಲೆ. 7 ಕೋಟಿ ಅಷ್ಟು CSR ಬಂದಿದೆ. ತರ್ಬೋದು, ಆದರೆ ಅಲ್ಲಿ ಹೋಗಕ್ಕೆ ಅವಕಾಶ ಇರುತ್ತೆ. ಒಂದು CSR ಸಭೆ ಮಾಡಬೇಕು. ಆ ಸಭೆ ಮಾಡಿಬಿಟ್ರೆ ತಗೊಂಬರ ಅಂದರೆ ಈಗ ಆಗಿನ ಹಾಕೊಡೋಕೆ ಪ್ರಯತ್ನ ಮಾಡ್ತೀನಿ. ಮೊದಲೇ ಮುಗಿದೋದ್ರೆ ಬೇರೆ ಬೇರೆ ಅನುದಾನಗಳಿದ್ದಾವೆ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಇವೆರಡನ್ನ ಅನುಷ್ಠಾನಗೊಳಿಸ್ತಕ್ಕಂಥ ಕ್ರಿಯಾಯೋಜನೆ ಮಾಡ್ತಕ್ಕಂಥ ಅಧಿಕಾರ ಶಾಸಕರಿಂದ ಅದನ್ನು ಮಾಡಿಕೊಡುವಂಥ ಕೆಲಸನ ಮಾಡ್ತೀನಿ. ಬಹುಶಃ ಇನ್ನೊಂದು ಏನಪ್ಪ ಅಂತ ನಾನು ಅಂದರೆ ಇವಾಗ ಇದು ಕರ್ನಾಟಕ ಪಬ್ಲಿಕ್ ಶಾಲೆ ಆಗಿದೆ ಅಂತ ಆಗಬೇಕಾಗಿತ್ತು. ಯಾವ ಕಾರಣಕ್ಕಾಗಿದೆ ಎಷ್ಟು ವರ್ಷ ಕಂಡು ಕರ್ನಾಟಕ ಪಬ್ಲಿಕ್ ಶಾಲೆ ಆಗಿದೆ. ಅಂದರೆ 1ನೇ ತರಗತಿಯಿಂದ 12ನೇ ತರಗತಿ ಯಾವ ಇರ್ತದೆ ಕಡ್ಡಾಯವಾಗಿ ಮಾಡಬೇಕು ಅಂತ ಹೆಚ್ಚು ಅನುದಾನ ಕೊಡ್ತಾರೆ. ಪ್ರತಿಯೊಂದು ಜೊತೆಗೆ ಸರ್ಕಾರ ಪಠ್ಯಪುಸ್ತಕಗಳನ್ನ ಕೊಡ್ತಾರೆ, ನೋಟ್ ಬುಕ್ಸ್ಗಳನ್ನ ಕೊಡ್ತಾ ಇದೆ. ಈಗ ಕಾಲೇಜಿಗೆ ಕೊಡ್ತೀನಿ, ನಾವು ಕಾಲೇಜಿಗೆ ಕೊಟ್ಟಿರ್ತೀವಿ, ಪೂರ್ವ ಕಾಲೇಜು ಟೌನಲ್ಲಿ. ಉಳಿದಂತೆ ನಾನು ಇದೊಂದು ಬಾರಿ ರಾತ್ರಿ ಫೋನ್ ಮಾಡಿದ್ದೀನಿ. ನಮ್ಮಲ್ಲಿ ಒಂದು 6-7 ಸಾವಿರ ಇದೆ, 20,000 ಕೊಡುವಂತ ಎಲ್ಲರಿಗೂ ನಾವು ಲೇಖ ಪುಸ್ತಕಗಳನ್ನ ಕೊಡ್ತಂತ ಕೆಲಸ ಮಾಡ್ತೀವಿ. ಉಳಿದಂತೆ ನನ್ನಿಂದ ವೈಯಕ್ತಿಕವಾಗಿ ಏನಾದ್ರು ಆಗಬೇಕು ಅಂದ್ರೆ ಖಂಡಿತ ಮಾಡ್ಕೊಡ್ತೀವಿ. ಅಲ್ಲ ಮಾಸ್ಟರ್ಗಳು ಮುಂದಾಗಬೇಕು, ನಮ್ಮ ಜೊತೆ ನಿರಂತರವಾಗಿ ಫೋನ್ ಮುಖಾಂತರ ಮಾತಾಡಬೇಕು. ನಮಗೆ ತೊಂದರೆ ಆಗಿದೆ, ಇನ್ನೇನೋ ತೊಂದರೆ ಆಗಿದೆ, ಮಕ್ಕಳಿಗೆ ಬೇರೆ ಕಾರ್ಯಕ್ರಮ ಮಾಡ್ತೀವಿ ಅಂದರೆ ನಾನು ಯಾರಿಗೂ ಗೊತ್ತೇ ಇಲ್ಲ ಅನ್ನಲ್ಲ, ಕೈಲಾದಷ್ಟು ಮಾಡ್ತೀನಿ. ಯಾಕಂದ್ರೆ ನಮ್ಗೆ ಶಿಕ್ಷಣವೇ ಬಹಳ ಮುಖ್ಯ. ಸಂತೋಷ ಆಗಿ ಇವತ್ತು ನೋಡಿದ್ರೆ ಹೆಣ್ಮಕ್ಳು ಓದ್ತಕ್ಕಂಥದ್ದು. ಯಾವಾಗ ಎಸ್ ಎನ್ ಕೃಷ್ಣ ಅವರ ಪಿರಿಯಡ್ನಲ್ಲಿ ಮೋಟಮ್ಮವ್ರನ್ನ ನೆನೆಸ್ಕೊಳ್ಳೋದು. ಯಾಕಂದ್ರೆ ಅವರು ಶಿಕ್ಷಕರ ಅಂದಮೇಲೆ ಎಲ್ಲ ಶಾಲೆಗಳು ತುಂಬಿ ತುತ್ತರೆ ಹೆಣ್ಮಕ್ಳನ್ನ ನೋಡಿ ಪಾಸಾಗದ ಅವರೇ ಮುಂದೆ, ಶಾಲೆಗಳಲ್ಲಿ ಆಗದ ಅವರೇ ಮುಂದೆ. 100ಕ್ಕೆ 80 ಭಾಗಷ್ಟು ಹೆಣ್ಮಕ್ಳೇ ಶಿಕ್ಷಣ ಒಳ್ಳೊಳ್ಳೆ ಎಲ್ಲರೂ ಹೆಚ್ಚು ಅಂಕವನ್ನು ಪಡ್ಕೊಂಡು ಶಿಕ್ಷಣ ಪಾಸಾಗಿ ರ್ಯಾಂಕ್ ಇದ್ದಾರೆ ಅಂದರೆ ಹೆಣ್ಮಕ್ಳೇ. ಹಾಗಾಗಿ ಇವತ್ತು ಪ್ರತಿಯೊಬ್ಬ ತಾಯಿಗಳಿಗೆ ತಂದಿರೋದು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ಶಿಕ್ಷಣ ಬಿಟ್ಟರೆ ಏನು ದಾರಿ ಇಲ್ಲ ಅನ್ನೋ ಮಟ್ಟಿಗೆ ಇವತ್ತು ಬಂದ್ಬಿಟ್ಟಿದ್ದಾರೆ. ಶಿಕ್ಷಣ ಇದ್ದು ಮಾತ್ರ ಏನೋ ಸಾಧ್ಯ. ನಾವು ತಂದೆ ತಾಯಿಗಳು ಮೊದಲೇ ಬಸವಣ್ಣ ವಿದ್ಯೆ ಕಲಿಸೋ ತಂದೆ ಬುದ್ಧಿ ಹೇಳಿದವರು ವಿದ್ಯುತ್ ಬಂದು ನೋಡೋ ತಾಯಿ ಸುದ್ದ ಒಯ್ಯಬೇಕು ಹಾಗಾಗಿ ಅದು ಇನ್ನು ಇವತ್ತೆಲ್ಲರೂ ಗಮನಿಸ ರೀತಿ ಗುರುಗಳು ಭಾಳ ಚೆನ್ನಾಗಿ ಪಾಠ ಹೇಳ್ಕೊಡ್ತಾರೆ, ತಾಯಿಯವರು ಮನಸ್ಸು ಮಾಡಿದ್ರು, ತಂದೆಯವರು ನಮ್ಮ ಮಕ್ಕಳು ಓದಿಸೋಣ ಅಂತ ಸರ್ಕಾರ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಟ್ಟಿದೆ. ಆದರೂ ಏನು ಇವತ್ತು ಅಂತಂದರೆ ಸ್ಕೂಲ್ಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದು ಪ್ರೈಮರಿ ಶಾಲೆಗಳೇ. ಕಾರಣ ಏನಂತಂದರೆ ಖಾಸಗಿ ಶಿಕ್ಷಣಗಳು ಸ್ವಲ್ಪ ಮೂಲಭೂತ ಸೌಕರ್ಯಗಳನ್ನ ಆಡಳಿತ ವ್ಯವಸ್ಥೆ ಬಿಗಿಯಾಗಿಟ್ಟಿರ್ತಾರೆ. ಮತ್ತು ಈಗ ಎಲ್ಲ ಸ್ಕೂಲ್ಗಳು ಮಕ್ಕಳೆಲ್ಲ ಏನು LKG UKG ಮಕ್ಕಳಿಗೆಲ್ಲ ಇಲ್ಲಿಗೆ ಬಸ್ ಬರ್ತದೆ, ಇಲ್ಲದೇ ಕರ್ಕೊಂಡು ಹೋಗ್ತಾರೆ ಅಂತ ಮೂಡ್ತಾರೆ ಸುರಕ್ಷಿತವಾಗಿ. ಹಾಗಾಗಿ ಎಲ್ಲ ಕಡೆ ಎಲ್ಲ ನಮ್ಮೂರಾಗೂ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ. ಹಲವಾರು ಶಾಲೆಗಳನ್ನ ಮುಚ್ಚಬೇಕು ಅಂದರೆ ಮುಚ್ಚಬೇಡಿ ಅಂದರೆ 3 ಜನ ಮಕ್ಕಳಿಗೆ ಮುಚ್ಚಬೇಡಿ ಏನು ಮಾಡೋಕ್ಕಾಗ್ತದೆ. ಇವತ್ತು ಒಂದು ಶಾಲೆಗೆ ಒಬ್ಬರು ಶಿಕ್ಷಕನಂತೂ ಕೊಡೋಕ್ಕೆ ಸಾಧ್ಯ ಇಲ್ಲ, ಇಬ್ಬರಂತೂ ಕೊಡಲೇಬೇಕು. ವಿಷಯ ಕೊಡಬೇಕು, ಪಾಠಗಳು ಕೊಡಬೇಕು. 2-3 ಜನ ಇದು ಮಾತ್ರ ಆ ಶಾಲೆ ನಡೆಯಕ್ಕೆ ಸಾಧ್ಯ. ಇವೆಲ್ಲ ಇದ್ದಾವೆ. ಅದೀಗ ದಾನಿಗಳು ಇವತ್ತು ಇಲ್ಲಿ ನಾನು ಅದನ್ನು ಈ ಗ್ರಾಮದಲ್ಲಿ ಹುಟ್ಟು ಬೆಳೆದಿದ್ದೀನಿ, ನಾನು ಸಹಾಯ ಮಾಡಬೇಕಲ್ಲ ಅಂತ ನಮ್ಮದು ಇದು ಹಿಂದೆ ಇತ್ತು. ಇತ್ತೀಚೆಗೆ ಸ್ವಲ್ಪ ದಾನ ಮಾಡೋರು ಕಡಿಮೆ, ಶ್ರೀಮಂತ ಅಂದರೆ ದಾನ ಮಾಡೋದೇ ಕೊಡ್ಬೋದು. ಬಡತನ ಇದ್ದಾಗ ಎಲ್ಲರೂ ದಾನ ಮಾಡಿದ್ರು ಅಂತ ಅಂದ್ಕೊಂಡಿದ್ದೀನಿ. ನಾನು ಅನೇಕ ಶಾಲೆಗಳಿಗೆ ಹೋಗ್ತೀನಿ, ಇವನ್ನು ಅರ್ಥ ಮಾಡಿ ಅಲ್ಲಿ ಸ್ಕೂಲ್ಗೆ ದಾನ ಮಾಡಿದ್ದಾರೆ, ಬದುಕು ದಾನ ಮಾಡಿದ್ದಾರೆ, ನೋಡಿ ಅಲ್ಲಿ ಹೆಸರುಗಳು ಹಾಕೊಂಡು ದಾನ ಮಾಡಿದ್ರು. ಇವರು ದಾನ ಮಾಡಿದ್ರು ಯಾರು ಇಲ್ಲ ಅನ್ನೇ ಕಾಣ್ತದೆ. ಅದೇ ಇವತ್ತು ಇಲ್ಲ, ನೀವು ಭಯಪಡೋದು ಕೊಡಲ್ಲ. ಈ ಊರು ನಮ್ಮೂರು. ನಾನು ಹುಟ್ಟಿದ್ದಿಲ್ಲ. ನನ್ನ ಅತ್ಯಂತ ಸುಂದರವಾದ ಬಾಲ್ಯನ ನಾನು ಕಳೆದಿದ್ದಿಲ್ಲ. ನಮ್ಮ ಅಜ್ಜಿ ಕಾಸಮ್ಮ ಅಂತ ಯಜಮಾನ್ರ ತಾಯಿ, ಅವಳು ನನ್ನ ಮೊದಲ ಪ್ರೀತಿ. ಅಲ್ಲಿರುವ ಸ್ಕೂಲ್ನಲ್ಲಿ ನಾನು 6 ತಿಂಗಳು ಓದಿದ್ದೆ, ಕೇವಲ 6 ತಿಂಗಳು ಬಾಲ್ಯದಲ್ಲಿ. ಸಿದ್ದಪ್ಪೇಶ್ವರು ಅಂತ ನಮ್ಮ ತಂದೆ ಕಸಿನ್ ಆಗಬೇಕು, ಅವರು ಪಾಠ ಮಾಡ್ತಾ ಇದ್ರು. ನಮ್ಮ ಅಜ್ಜಿ ನನಗೆ ಬಾಲ್ಯದಿಂದ ಕೆಲವು ಸುಂದರವಾದ ಮೌಲ್ಯಗಳನ್ನ ಹೇಳ್ಕೊಟ್ಟಿದ್ದಾಳೆ.
ಹೇಳ್ಕೊಟ್ಟಿದ್ದಾರೆ ಅಂತ ಸಿಟಿಯಲ್ಲಿ ಹೇಳಿದ್ರೆ ಅದು ಗೌರವ ಅಂತಲ್ಲ. ಅವ್ರು ಅಷ್ಟು ನನಗೆ ಫ್ರೆಂಡ್, ಮೊದಲನೆಯ ಫ್ರೆಂಡ್. ಸೊ ಇದೇ ಊರಿನಲ್ಲಿ ಅವಳ ಸೊಸೆಯಾಗೇನೆ ಬಂದೆ. ಇವತ್ತು ಅವಳು ಇರಬೇಕಿತ್ತು ನೇರವಾಗಿ, ಆದರೆ ಅದು ನಾನು ತಗೊಂಬಂದಿಲ್ಲ. 40 ವರ್ಷಗಳ ಹಿಂದೆ ಅವಳು ಹೋದ್ರೂ ಇವತ್ತು ನನ್ನ ಜೊತೆಗೆ ಇದ್ದಾಳೆ ಅವಳ ಅವ್ವ. ಅದರಿಂದ ಈ ನಿವೃತ್ತಿ ಹೊಂದಿದ ನಂತರ ನಾನು ನಮ್ಮೂರಿನ ಕೆಲವು ಚಟುವಟಿಕೆಗಳಿಗೆ ನೇರವಾಗಿ ಬರಲಿಕ್ಕೆ ಸಮಯವನ್ನ ಮಾಡಿಕೊಂಡೆ. ಅವಾಗ ಬರ್ತಾ ಇದ್ದಾಗ ನೋಡಿದ್ರೆ ಒಂದೆರಡು ಡಾಕ್ಟರ್ನ ತುಂಬಾ ಜನ ನೆನೆಸ್ಕೋತಾ ಇದ್ರು. ಅಯ್ಯೋ ಅವರು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರು, ಫೀಸ್ ಇಸ್ಕೊತಿರ್ಲಿಲ್ಲ, ಹಾಗೆಲ್ಲ ಹೇಳ್ತಿದ್ರು. ಸೊ ಅವರ ನೆನಪಿಗೋಸ್ಕರ ಅವರ ಮರಣ ಹೊಂದಿದ ತಿಂಗಳಿನಲ್ಲಿ 2 ವರ್ಷಗಳಿಂದ ಉಚಿತ ಆರೋಗ್ಯ ತಪಾಸಣೆಯನ್ನ ಮಾಡಿಸ್ಕೊಂಡು ಬರ್ತಾ ಇದ್ದೀವಿ. ಮತ್ತೆ ಅದನ್ನ ಇನ್ನೊಂದು ರೀತಿಯಲ್ಲಿ ಯಾವುದಾದ್ರು ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗೋ ಉದ್ದೇಶ ಕೂಡ ನಮಗಿದೆ. ಹಾಗೆ ಇದು ನಮ್ಮ ಶಾಲೆ, ನಮ್ಮ ಊರು, ಅದು ತುಂಬ ಪ್ರೀತಿದೆ. ಇಲ್ಲಿ ಒಂದು 5-6 ಸರಿ ಬಂದಿದ್ದೀನಿ ನಾನು 2 ವರ್ಷಗಳಲ್ಲಿ. ಏನು ಮಾಡಿ ಕೊಡಬಹುದು ನಾನು ಅಂತ ನಮ್ಮ ಪ್ರಭು ಸ್ವಾಮಿ ಸರ್ ಅವ್ರು ಭೇಟಿ ಮಾಡಿದ್ದೀವಿ, ಮತ್ತೆ ನಂಜುಂಡ ಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ದೆ. ಸೊ ಕಾಂಕ್ರೀಟ್ ಆಗಿ ನನಗೆ ಯಾವುದು ಬಂದಿರಲಿಲ್ಲ ಆ ಚಿತ್ರ. ಮತ್ತೆ ಜನವರಿಗೆ ಬಂದೆ, 3ನೇ ವರ್ಷ ಬಂದಾಗ ನಮ್ಗೆ ನಂಜುಂಡ ಸ್ವಾಮಿ ಸರ್ ಸಿಕ್ಕಿದ್ರು. ನಮ್ಮ HM ನಂಜುಂಡ ಸ್ವಾಮಿ ಅವ್ರ ಜೊತೆಗಿದ್ರು. ರಿಟೈರ್ಡ್ ಆಗಿರೋ ನಂಜುಂಡ ಸ್ವಾಮಿ ಅವ್ರ ಜೊತೆ CMP ಅವರಾಗಿರುವಂತ ನಂಜುಂಡ ಸ್ವಾಮಿ ಅವ್ರು ಸಿಕ್ಕಿದ್ರು. ಅದು ನಾನು ಏನ್ ಮಾಡ್ಕೊಡ್ಬೋದು ಅಂತ ಹೇಳಿದ್ರೆ, ಅದು ಫ್ಯಾನು ಡಿಸ್ಟಿಲ್ ವಾಟರ್ ಎಲ್ಲ ಬೇರೆ ಯಾವ್ದಾದ್ರು ಚೆನ್ನಾಗಿರೋದು ಮಾಡ್ಕೊಡ್ಬೇಕು ಅಂತಂದ ಅವರು ಒಂದೇ ಸಜೆಷನ್ ಕೊಟ್ಟರು. ಮೇಡಮ್, ಇಲ್ಲಿ ನಮಗೆ ಮಕ್ಕಳ ಸಂಖ್ಯೆ ಕಡಿಮೆ ಇದೆ, ಮಕ್ಕಳ ಸಂಖ್ಯೆ ಹೆಚ್ಚು ಮಾಡಿಕೊಳ್ಳಿಕ್ಕೆ ನಮಗೆ LKG UKG ಪ್ರಾರಂಭ ಮಾಡಿಸಿಕೊಡಿ. 3 ವರ್ಷ ನೀವು ಮಾಡಿಸಿಕೊಟ್ರೆ ಪ್ರಾಥಮಿಕ ಶಾಲೆ ತುಂಬುತ್ತೆ, ನಂತರ ಮಾಧ್ಯಮಿಕ ಶಾಲೆ, ನಂತರ ಪ್ರೌಢಶಾಲೆ. ಹಾಗಾಗಿ ಇದು ತುಂಬಾ ಸಹಕಾರಿಯಾಗುತ್ತೆ ವಿದ್ಯಾಭ್ಯಾಸಕ್ಕೆ, ಶಾಲೆ ಚೆನ್ನಾಗಿ ಬೆಳೆಯಲಿಕ್ಕೆ ಅಂದರು. ಖಂಡಿತ ಒಪ್ಕೊಂಡೆ. ಸೊ ಒಂದು 6 ತಿಂಗಳಿಂದ ನಾವು ಒಂದಿಷ್ಟು ಕೆಲಸವನ್ನ ಮಾಡ್ತಿದ್ದೀವಿ. ನಾವು ಫಸ್ಟ್ DDP ಸರ್ ಅವ್ರನ್ನ ಭೇಟಿ ಮಾಡಿದ್ವಿ, ಯಾಕಂದ್ರೆ ಅವರ ಅನುಮತಿ ಬೇಕು ನಮ್ಗೆ. ಇದಕ್ಕೆ ಹೋದ ತಕ್ಷಣ ಅವರು ಒಪ್ಪಿಗೆ ಕೊಟ್ಟರು. ಆಯ್ತು ಮೇಡಮ್, ಮಾಡಿ ನೀವು MOU ಮಾಡ್ಕೊಳ್ಳಿ, ನಾವು ಮಾಡಿಸಿಕೊಳ್ಳಿ, ಅನುಕೂಲ ಮಾಡ್ಕೊಡ್ತೀವಿ ಅಂತ. ನಂತರ ಎಲ್ಲ ಬೆಳವಣಿಗೆಗಳು ಒಂದೊಂದಾಗಿ ಆಗ್ತಾ ಬಂತು. ಸೊ ಈ ಹಂತಕ್ಕೆ ನಿಂತಿದೆ. ಇದು 3 ವರ್ಷ ಎಷ್ಟು ಚೆನ್ನಾಗಿ, ಎಷ್ಟು ಸೌಲಭ್ಯ ಒದಗಿಸಲಿಕ್ಕೆ ಸಾಧ್ಯ ಮಕ್ಕಳಿಗೆ ಅವೆಲ್ಲವನ್ನ ಒದಗಿಸುವ ಭರವಸೆಯನ್ನ ನಮ್ಮ ಪ್ರತಿಷ್ಠಾನ ಮಾಡುತ್ತೆ. ಅದ್ರ ಜೊತೆಗೆ ನಾನು ಈ ಶಾಲೆಯ ಬಗ್ಗೆ ಹೇಳಬೇಕು. ತುಂಬಾ ಸರಿ ಬಂದಿದ್ದೀನಿ, ಹತ್ತಿರದಿಂದ ನೋಡಿದ್ದೀನಿ. ನನಗೆ ಬಹಳ ಆಶ್ಚರ್ಯ ಆಗುತ್ತೆ ಸರ್. ನಾನು ಸರ್ಕಾರಿ ಶಾಲೆಗಳನ್ನ ನೋಡಿದ್ದೀನಿ, ತುಂಬಾ ಊರಿನ ಶಾಲೆಗಳನ್ನ ನೋಡಿದ್ದೀನಿ. ಈ ಮಕ್ಕಳ ಸಂಖ್ಯೆ ಕಡಿಮೆ ಇರ್ಬೋದು, ಅದು ಎಲ್ಲ ಅಧ್ಯಾಪಕರು 1ನೇ ಕ್ಲಾಸಿಂದ ಹಿಡಿದು PUC ಯವರೆಗಿನ ಎಲ್ಲ ಅಧ್ಯಾಪಕರು ಅವರು ತೋರಿಸುವ ಬದ್ಧತೆ, ಆ ವಿದ್ಯಾರ್ಥಿಗಳ ಮೇಲಿರುವ ಕಾಳಜಿ ಅಭಿನಂದನೀಯ. ಎಲ್ಲ ಊರಿನ ಎಲ್ಲ ಶಾಲೆಯಲ್ಲಿ ಖಂಡಿತ ಸಿಗೋದಿಲ್ಲ. ನಾನು ನೇರ ನೋಡ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ, ಇದು ಯಾವ ಮುಖಸ್ತುತಿಯ ಪ್ರಶ್ನೆ ಇಲ್ಲವೇ ಇಲ್ಲ. ಎಲ್ಲ ರೀತಿಯ ಸಪೋರ್ಟ್ ಕೊಟ್ಟರು. ಅದು ಅವ್ರ ಸಪೋರ್ಟ್ ಇಂದ ನಾವೇನು ಬಂದು ನಾವೇನು ಮಾಡೋಕ್ಕಾಗಲ್ಲ. ಆದ್ರಿಂದ ಎಲ್ಲರಿಗೆ ಕೃತಜ್ಞತೆಯನ್ನ ನಾನು ಸಲ್ಲಿಸಬೇಕಾಗಿದೆ. ವಿಶೇಷವಾಗಿ ನಂಜುಂಡ ಸ್ವಾಮಿ ಸರ್ಗೆ ನಿನ್ನೆ ಅಂತೂ